ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ TRPಯಲ್ಲಿ ಇಳಿಕೆ ಕಂಡು ಧಾರಾವಾಹಿ ಅಂತ್ಯವಾಗ್ತಾ ಇದೆ. ಅದರಲ್ಲಿ ಹೊಸ ಧಾರಾವಾಹಿಗಳು ಕೂಡ ಬರೋದಕ್ಕೆ ಕಾತರದಿಂದ ಕಾಯ್ತಾ ಇದೆ. ಅದೇ ರೀತಿ ಈಗ ಭೂಮಿಗೆ ಬಂದ ಭಗವಂತ ಸೀರಿಯಲ್ ಕೂಡ ಮುಕ್ತಾಯವಾಗಿದೆ. ಇದರ ಜೊತೆಗೆ ಮತ್ತೆರಡು ಸೀರಿಯಲ್ಗಳು ಮುಕ್ತಾಯವಾಗಲಿದೆ. ಹಾಗೆಯೇ ಜಿ ಕನ್ನಡ ವಾಹಿನಿಯಲ್ಲಿ ಯಾವುದೇ ಸೀರಿಯಲ್ ಕೂಡ ಪ್ರಸಾರವಾದರೂ TRPಯಲ್ಲಿ ಮುಂದೆ ಬರುತ್ತೆ. ಹಾಗೆಯೇ ಒಳ್ಳೆ ಕಥೆಯಲ್ಲಿ ಮುನ್ನುಗ್ತಿದ್ದಂಥ ಸತ್ಯ ಧಾರಾವಾಹಿ ಈಗ ಕೊನೆಯಾಗಿದೆ. ಕಥೆಯಲ್ಲಿ ಹೊಸ ಹೊಸ ತಿರುವುಗಳಿಂದ ಮೂಡಿ ಬರುತ್ತಿದ್ದಂಥ ಸತ್ಯ ಧಾರಾವಾಹಿ ಈಗ ಜಿ ಕನ್ನಡ ವಾಹಿನಿಯಲ್ಲಿ ಕೊನೆಗೊಂಡಿದೆ. ಹಾಗಾದರೆ ಸತ್ಯ ಧಾರಾವಾಹಿ ಮುಗಿಯಲು ಕಾರಣ ಏನು ಅಂತ ಕೇಳೋದಾದರೆ, ಜಿ ಕನ್ನಡದಲ್ಲಿ ಹೊಸದಾಗಿ ಆರಂಭವಾಗ್ತಿರುವಂಥ ಅಣ್ಣಯ್ಯ ಸೀರಿಯಲ್ ಈಗ ಆಗಸ್ಟ್ 12ರಿಂದ ಪ್ರಾರಂಭವಾಗಲಿದೆ. ಹಾಗೆಯೇ ಅಣ್ಣಯ್ಯ ಸೀರಿಯಲ್ ಪ್ರಸಾರವಾಗುವ ಸಮಯವನ್ನು ಕೂಡ ಖಚಿತಪಡಿಸಿದ್ದಾರೆ. ಇಲ್ಲಿವರೆಗೂ ಜಿ ಕನ್ನಡ ವಾಹಿನಿಯಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯು 7:30ಕ್ಕೆ ಪ್ರಸಾರವಾಗ್ತಿತ್ತು. ಆದರೆ ಇಂದಿನ ದಿನದಿಂದ ಅಣ್ಣಯ್ಯ ಸೀರಿಯಲ್ 7:30ಕ್ಕೆ ಪ್ರಸಾರವಾಗಲಿದೆ. ಅಣ್ಣಯ್ಯ ಸೀರಿಯಲ್ಗೋಸ್ಕರ ಸತ್ಯ ಧಾರಾವಾಹಿಯ ಕಥೆಯನ್ನು ಮುಗಿಸಿಬಿಟ್ರು ಅಂತಲೇ ಹೇಳ್ಬೋದು. ಇನ್ನು ಸತ್ಯ ಧಾರಾವಾಹಿಯಲ್ಲಿ ಕೀರ್ತನ ಆಗಿರ್ಬೋದು ಮತ್ತು ದಿವ್ಯ ಪಾತ್ರಧಾರಿ ಆಗಿರ್ಬೋದು, ಎರಡೂ ಪಾತ್ರಗಳಲ್ಲೂ ಕೂಡ ನೆಗೆಟಿವ್ ಆಗಿ ತೋರಿಸ್ತಾ ಇದ್ರು. ಇನ್ನು ಮುಗಿಯುವಂಥ ಸಂದರ್ಭದಲ್ಲಿ ಒಳ್ಳೆಯ ರೀತಿ ಬದಲಾಗಿದ್ದಾರೆ ಎನ್ನುವ ಮೂಲಕ ಕಥೆಯನ್ನು ತೋರಿಸಿ ಸತ್ಯ ಧಾರಾವಾಹಿನ ಮುಕ್ತಾಯಗೊಳಿಸಿದ್ರು. ಇನ್ನು ಅಣ್ಣ ತಂಗಿಯರ ಬಾಂಧವ್ಯದ ಕಥೆಯನ್ನು ಹೊತ್ತು ತರ್ತಿರುವಂಥ ಅಣ್ಣಯ್ಯ ಸೀರಿಯಲ್ನಲ್ಲಿ ನಾಯಕಿ ನಟಿಯಾಗಿ ಗಟ್ಟಿಮೇಳ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ದಂಥ ಅಮೂಲ್ಯ ಪಾತ್ರಧಾರಿ ನಿಶಾ ರವಿಕೃಷ್ಣನ್ ಅವರು ಕಾಣಿಸಿಕೊಳ್ಳಲಿದ್ದಾರೆ. ಹಾಗೆಯೇ ಯಾವ ರೀತಿ ಕತೆ ಮೂಡಿ ಬರುತ್ತೆ ಅಂತಲೂ ಕೂಡ ಕಾದು ನೋಡಬೇಕಾಗಿದೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸತ್ಯ ಧಾರಾವಾಹಿ ಮುಗಿದಿದ್ದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯು ಪ್ರಸಾರವಾಗ್ತಿರುವಂಥ ಸಮಯ ಬದಲಾವಣೆಯ ಬಗ್ಗೆಯೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಅಣ್ಣಯ್ಯ ಸೀರಿಯಲ್ನ ನೀವು ಕೂಡ ನೋಡಬೇಕು ಅಂತ ಕಾಯ್ತಾ ಇದ್ದರೆ ಅಣ್ಣಯ್ಯ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.